ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಇವತ್ತು ನಾನು ನಿಮಗೆ ಬಂದಿದ್ದೀನಿ ಇನ್ನೊಂದು ಪ್ರಾಚೀನ ಕಾಲದ ದೇವಾಲಯವಾಗಿರುವಂತಹ ಪಲ್ಲವರ ರಾಜ 2ನೇ ನರಸಿಂಹವರ್ಮನು ನಿರ್ಮಿಸಿರುವಂತಹ 7ನೇ ಶತಮಾನದ ಕಂಚಿ ಕೈಲಾಸನಾಥ ಟೆಂಪಲ್ಗೆ. ಈ ಟೆಂಪಲು ಒನ್ ಆಫ್ ದ ಫೈನೆಸ್ಟ್ ಆ್ಯಂಡ್ ಕ್ಲಾಸಿಕಲ್ ಎಕ್ಸಾಂಪಲ್ ಆಫ್ ದ್ರಾವಿಡನ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಸೊ ನೀವು ಕಂಚಿಗೆ ಬರ್ತಾ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಕಂಚಿ ಕಾಮಾಕ್ಷಿಯೊಂದಿಗೆ ಈ ಟೆಂಪಲ್ನ ಕೂಡ ಡೆಫಿನೆಟ್ಲಿ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಲಿಸ್ಟ್. ಇನ್ನು ಈ ಟೈಮಿಂಗ್ಸ್ ಬಂದುಬಿಟ್ಟು ಓಪನಿಂಗು ಮಾರ್ನಿಂಗ್ 9 AM ಇಂದ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 12:30ವರೆಗೂ ಓಪನ್ ಆಗಿರುತ್ತೆ. ಅದ ನಂತರ 4 o'clock ಓಪನ್ ಮಾಡ್ತಾರೆ ಮತ್ತು ಇದು ಕ್ಲೋಸ್ ಆಗೋದು 6:30ಗೆ. ಮಧ್ಯಾಹ್ನ 3:30ಗೂ ಕೂಡ ನೀವು ಒಳಗಡೆ ಎಂಟ್ರಿಯನ್ನು ಕೊಡ್ಬೋದು. ಈ ಶಿಲ್ಪಕಲೆಯನ್ನು, ವಾಸ್ತುಶಿಲ್ಪವನ್ನು ಆನಂದಿಸ್ಬೋದು. ಇದೆಲ್ಲ ಮಾಡಿರೋ ಸ್ಯಾಂಡ್ ಸ್ಟೋನಿಂದ ಈ ಎಲ್ಲ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಹೊರಗಡೆ ವಾಲಿಗೆಲ್ಲ ಏನು ಗುಡಿ ಥರ ಶ್ರೈನ್ ಥರ ಮಾಡಿದ್ದಾರೆ. ಆ ಬೇಸ್ಮೆಂಟ್ ಎಲ್ಲ ಗ್ರಾನೈಟು, ಬಟ್ ಇದೆಲ್ಲ ಪಿಲ್ಲರ್ ಥರದ್ದು ಏನು ಇಳಿಸಿದ್ದಾರೆ ಗುಡಿ ಥರದ್ದು, ಅವೆಲ್ಲನೂ ಮಾಡಿರುವಂಥದ್ದು ಸ್ಯಾಂಡ್ ಸ್ಟೋನ್ಗಳಿಂದ. ಇಲ್ಲಿ ಗರ್ಭಗುಡಿಯ ಬಾಗಿಲು ಓಪನ್ ಆಗೋದು 4 ಗಂಟೆಗೆ, ಅಂದರೆ ಮಧ್ಯಾಹ್ನ ಟೈಮಿಗೂ ನೀವು ವಿಸಿಟ್ ಮಾಡ್ತಾ ಇದ್ರೆ 4 ಗಂಟೆಗೆ ಓಪನ್ ಮಾಡ್ತಾರೆ. 10 ಅಡಿಯ ಕಪ್ಪು ಗ್ರಾನೈಟಿನ ಲಿಂಗವನ್ನು ನೋಡೋದು ತುಂಬ ಖುಷಿಯನ್ನು ಕೊಡುತ್ತೆ. ನೀವು ಅಲ್ಲಿವರೆಗೂ ವೇಟನ್ನು ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರುವಂಥದ್ದು ದೇವಾಲಯದ ಹೊರಗಡೆ, ಅಂದರೆ ಔಟ್ಸೈಡಿಂದ ಯಾವ ಥರ ಇದೆ ಅಂತ ನೋಡ್ಬೋದು. ಸುತ್ತಲೂ ಮರಳುಗಲ್ಲಿನಿಂದ ಗೋಡೆಯನ್ನು ನಿರ್ಮಿತವಾಗಿದೆ. ಇದು ಆ ಕಾಲದ ಶ್ರೇಷ್ಠ ಕುಶಲಗಾರಿಕೆಗೆ ಒಂದು ಉದಾಹರಣೆ ಆಗಿದೆ. ಅಂದರೆ ಪಲ್ಲವರ ಡೈನೆಸ್ಟಿಯ ಆರ್ಕಿಟೆಕ್ಚರ್ಗೆ ಎತ್ತಿ ಹಿಡಿದ ಕನ್ನಡಿ ಥರ ಇದೆ ಇದು. ಮೋಸ್ಟ್ ಆಫ್ ದ ಸೌತ್ ಇಂಡಿಯನ್ ಮಾನ್ಯುಮೆಂಟ್ಗಳು, ಅಂದರೆ ಪಲ್ಲವರ ಆಳ್ವಿಕೆನಂತ ಬಂದಂತಹ ಚೋಳರು, ವಿಜಯನಗರ ಎಂಪೈರ್ ಅವರು ಸ್ವಲ್ಪ ಮಾಡಿಫೈನ ಮಾಡಿದರು. ಬಟ್ ಇದನ್ನು, ಈ ಟೆಂಪಲನ್ನು ಯಾವುದೇ ರೀತಿಯ ಅನ್ಟಚ್ಡ್, ಅಂದರೆ ಯಾವುದೇ ರೀತಿಯ ಮಾಡಿಫೈ ಮಾಡಿಲ್ಲ ಅಂತ ನಂಬಲಾಗುತ್ತದೆ. ಈ ಟೆಂಪಲ್ ಸುತ್ತ ನೀವು ಇಲ್ಲಿ ಓಪನ್ ಗ್ಯಾಲರಿನ ಕೂಡ ನೋಡ್ಬೋದು. ಯಾವುದೋ ಒಂದು ಲಿಪಿಯಲ್ಲಿ ಬರೆದಿರುವಂತಹ, ಹಳೆ ಲಿಪಿಯಲ್ಲಿ ಬರೆದಿರುವಂತಹ ಶಾಸನ ಥರ, ಅಂದರೆ ಕಲ್ಲಲ್ಲೆಲ್ಲ ಕೆತ್ತನೆ ಮಾಡಿರೋದನ್ನು ನೋಡ್ಬೋದು. ಸೊ ಒಂಥರ ಗಾರ್ಡನಿಂಗ್ ಥರ ಮಾಡಿದ್ದಾರೆ. ನಿಮಗೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇದೆ, ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ. ಬಂದು ವಿಶ್ರಾಂತಿಯಾಗಿರೋಕ್ಕೆ ಒಂದು ಗಾರ್ಡನ್ ಥರನೂ ಕೂಡ ಮಾಡಿದ್ದಾರೆ. ತುಂಬ ಖುಷಿ ಅಂತ ಅನಿಸುತ್ತೆ. ಅಲ್ಲಿಗಂತ ಬಂದಿದ್ದೀವಿ. ಸೊ 4 ಗಂಟೆಗೆ ಓಪನ್ ಆಗುತ್ತಂತೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಕೂತಿದ್ದೀವಿ ಇಲ್ಲಿ. ಇವಾಗ 2:30 ಆಗಿದೆ, ಇನ್ನೂ ಸಾಕಷ್ಟು ಹೊತ್ತು ವೇಟ್ ಮಾಡಬೇಕು. ಸ್ವಲ್ಪ ಜನ ಎಲ್ಲ ಮಲ್ಕೊಂಡು ಬಿಟ್ಟಿದ್ದಾರೆ. ಕರೆಕ್ಟಾಗಿ 3:15 ಇಲ್ಲಿ ದ್ವಾರನ ಓಪನ್ ಮಾಡಿದ್ರು. ಬನ್ನಿ ರಿಚ್ ಆಗಿ ಎಂಟ್ರಿಯನ್ನು ಕೊಡೋಣ. ಸೊ ಪಲ್ಲವರ ಡೈನೆಸ್ಟಿ ಆರ್ಕಿಟೆಕ್ಚರ್ನ ರಿಚ್ ಆಗಿ ಕಣ್ಣು ತುಂಬಿಕೊಳ್ಳೋಣ. ತುಂಬ ಅಮೇಝಿಂಗ್ ಆಗಿದೆ. ನಂಗೆ ಇಷ್ಟು ನೋಡಿ ಈ ಥರ ಖುಷಿ ಆಗಿದ್ದು ನಮಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಬೇಲೂರು ಹಳೆಬೀಡನ್ನು ನೋಡಿದಾಗ. ಹೊಯ್ಸಳರ ಆರ್ಕಿಟೆಕ್ಚರ್ ನೋಡಿ ಬಂದಂತಹ ನಾವು ಇವಾಗ ದ್ರಾವಿಡ ಶೈಲಿಯ ಪಲ್ಲವರ ಡೈನೆಸ್ಟಿಯ ಆರ್ಕಿಟೆಕ್ಚರ್ನ ಕೂಡ ಕಣ್ಣು ತುಂಬ್ಕೊತಾ ಇದ್ದೀನಿ. ಐ ಹೋಪ್ ನನ್ನ ವಿಡಿಯೋ ಮೂಲಕ ನೀವು ಕೂಡ ಇದನ್ನೆಲ್ಲ ನೋಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ಈ ಥರದ ಸೇಮ್ ಪ್ಯಾಟರ್ನ್ನ ನೀವು ಆರ್ಕಿಟೆಕ್ಚರ್ ನೀವು ಮಹಾಬಲಿಪುರಮಲ್ಲೂ ಕೂಡ ನೋಡ್ಬೋದು. ಆ ವಿಡಿಯೋನು ಕೂಡ ನಾನು ಹಾಕಿದ್ದೀನಿ, ಸಾಕಷ್ಟು ನೋಡ್ಕೊಳ್ಳಿ. ಸೊ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಈ ಥರ ನಿಮಗೆ 58 ಪುಟ್ಟ ಪುಟ್ಟ ಗುಡಿಗಳು, ಅಂದರೆ ಶ್ರೈನ್ಗಳನ್ನು ನೋಡ್ಬೋದು. ಪ್ರತಿಯೊಂದು ಗುಡಿಯಲ್ಲೂ ಕೂಡ ಶಿವನ ವಿವಿಧ ರೂಪದ ವಿಗ್ರಹಗಳನ್ನು ಹಾಗೂ ಲಿಂಗವನ್ನು ನೋಡ್ಬೋದು. ಈ ಪುಟ್ಟ ಪುಟ್ಟ ಗುಡಿಗಳಲ್ಲಿ ವಾಲ್ಗಳಲ್ಲಿ ಚಿತ್ರಿಸಲಾಗಿರುವಂತಹ, ಅಂದರೆ ಬಿತ್ತರಿಸಲಾಗಿರುವಂತಹ ಆ ಶಿವನ ರೂಪವನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲನೂ ಕೂಡ ಪ್ರತಿಯೊಂದು ಅವತಾರಗಳನ್ನು ಇಲ್ಲಿ ನೀವು ನೋಡ್ಬೋದಾಗಿದೆ. ಹಾಗೆ ನಟರಾಜ ರೂಪದ ಶಿವನನ್ನು ಕೂಡ ಇಲ್ಲಿ ನೋಡ್ಬೋದು. ನಾರ್ಮಲಿ ನೀವು ಬೇಲೂರು ಹಳೆಬೀಡಲ್ಲಿ ನೋಡಿರ್ತೀರಾ, ಅಂದರೆ ಸೆಂಟ್ರಲ್ ಇರುವಂತಹ ಒಂದು ಶ್ರೈನ್ ಏನಿರುತ್ತೆ, ಗುಡಿ ಏನಿರುತ್ತೆ, ಅದು ಸ್ಟಾರ್ ಶೇಪಲ್ಲಿ ಅಥವಾ ಸರ್ಕಲ್ ಶೇಪಲ್ಲಿ ಇರುತ್ತೆ. ಅದ್ರ ಮೇಲೆ ಡೀಟೇಲಿಂಗ್ ಆಗಿ ವಾಲ್ ಮೇಲೆಲ್ಲ ಸುತ್ತಲೂ ಇರುತ್ತಲ್ವ, ಅದೇ ಥರ ಇಲ್ಲೂ ಕೂಡ ಈ ಪಲ್ಲವ ಡೈನಾಸ್ಟಿಯಲ್ಲಿ ಅವ್ರು ಏನು ಮಾಡಿದ್ದಾರೆ, ಎಲ್ಲ ಟೆಂಪಲ್ಸ್ಗಳು ಆಲ್ಮೋಸ್ಟ್ ಅವರು ರಚನೆ ಮಾಡಿರುವಂಥ ಆರ್ಕಿಟೆಕ್ಚರ್ಗಳು ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಸ್ಕ್ವೇರ್ ಶೇಪಲ್ ಅಂದರೆ ಶ್ರೈನ್ಸ್ಗಳು, ಗುಡಿಗಳಿಂದ ವಾಲ್ಗಳ ಥರ ಮಾಡಿರ್ತಾರೆ. ಅದ ನಂತರ ಮಿಡಲಲ್ಲಿರುವಂತಹ ಮಂಟಪಗಳನ್ನು ನೀವು ನೋಡ್ಬೋದು. ಇಲ್ಲಿನ ಟೆಂಪಲನ್ನು ನೀವು ನೋಡ್ಬೋದು, ಪಿರಾಮಿಡ್ ಶೇಪಲ್ಲಿದೆ. ಹಾಗೆ ಡೋಮ್ ಶೇಪಲ್ಲಿರುವಂತಹ ರೂಫ್ ಟಾಪನ್ನು ಕೂಡ ನೋಡ್ಬೋದು. ಎಲ್ಲ ಗುಡಿಯ ಮುಂದೆ ಇಲ್ಲಿ ನಂದಿ ಎಂಟ್ರೆನ್ಸಲ್ಲಿ ಗಾರ್ಡ್ ಮಾಡ್ತಾ ಇರೋದನ್ನು ನೀವು ಗಮನಿಸಬಹುದು. ನಿಮಗೆ ಇದು ಪಲ್ಲವ ಡೈನಾಸ್ಟಿ ಆರ್ಕಿಟೆಕ್ಚರ್ ಅಂತ ಗೊತ್ತಾಗಬೇಕು ಅಂದರೆ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಸಿಂಹದ ರಚನೆಯನ್ನು ನೋಡ್ಬೋದು. ಸಿಂಹ ಹಾಗೂ ನಂದಿಯ ರಚನೆಯನ್ನು ಇಲ್ಲಿ ನೋಡ್ಬೋದು. ಎಲ್ಲ ಸ್ತಂಭದಲ್ಲೂ ಕೂಡ ಇಲ್ಲಿ ಏನು ಶ್ರೈನ್ಸನ್ನು ಮಾಡಿದ್ದಾರೆ, ಪ್ರತಿಯೊಂದು ಶ್ರೈನ್ಸಲ್ಲೂ ಡೀಟೇಲಿಂಗ್ ಆಗಿ ಸಿಂಹಗಳನ್ನು ಮಾಡಿದ್ದಾರೆ. ಈ ಪ್ರತಿಯೊಂದು ವಾಲಲ್ಲಿರುವಂತಹ ಶಿವನನ್ನು ನೋಡಿನೇ ಖುಷಿ ಆಗುತ್ತೆ. ಕೆಲವೊಂದಕ್ಕೆ ಪೇಂಟಿಂಗ್ ಮಾಡಿದ್ದಾರೆ ಅಂತಲೂ ಕೂಡ ಅನಿಸುತ್ತೆ. ಮೋಸ್ಟ್ಲಿ ಆ ಕಾಲದಲ್ಲಿ ನ್ಯಾಚುರಲ್ ಪೇಂಟಿಂಗನ್ನು ಮಾಡ್ತಾಯಿದ್ರು. ಇಲ್ಲಿ ನೀವು ಮುರುಗನನ್ನು ಕೂಡ ನೋಡ್ಬೋದು. ಸೊ ಇಲ್ಲಿ ಪೂಜಿಸುವಂತಹ ದೇವರುಗಳಲ್ಲಿ ಲಿಂಗ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ ಲಿಂಗದ ಪೂಜೆ ನಡೆಯುತ್ತೆ. ಸೊ ಅದು 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ 9 ಗಂಟೆಗೂ ಪೂಜೆ ಇರುತ್ತೆ. ಈ ನಟರಾಜನನ್ನು ನೋಡಿ, ಶಿವನ ಎಲ್ಲ ಅವತಾರಗಳನ್ನು ವಿಷ್ಣು ಜೊತೆಗೂ ಕೂಡ ಇರುವುದನ್ನು ನೀವು ನೋಡ್ಬೋದು. ಹಾಗೆ ತಾಯಿ ಪಾರ್ವತಿ, ತಾಯಿ ದುರ್ಗಾ ಜೊತೆಗೆ ಸ್ಕಂದನ ಕಲಾಕೃತಿಯನ್ನು ಕೂಡ ನೀವು ನೋಡ್ಬೋದು. ಭಗವತಿ,
ಶಿವ ತಾಂಡವ ರೂಪವನ್ನು ಕೂಡ ನೀವು ನೋಡ್ಬೋದು. ನರಸಿಂಹನ ಅವತಾರವನ್ನು ಕೂಡ ನೀವು ಇಲ್ಲಿ ಚಿತ್ರಿಸಿರುವುದನ್ನು ನೋಡ್ಬೋದು. ಸಾಕಷ್ಟು ಸುಂದರವಾಗಿರುವಂತಹ ಈ ಗುಡಿಗೆ ತಪ್ಪದೆ ಭೇಟಿ ನೀಡಿ. ಇವಾಗ ಪೂಜಾರಿ ಕೂಡ ಬಂದಾಯಿತು. ಬಂದು ತಡ ಮಾಡದೆ ಕೈಲಾಸನಾಥನ ದರ್ಶನವನ್ನು ಮಾಡೋಣ. 10 ಅಡಿಯ ಕಪ್ಪು ಗ್ರಾನೈಟ್ನಿಂದ ಮಾಡಿರುವಂಥ ಲಿಂಗವನ್ನು ನೋಡೋಣ. ಹಾಗೆ ಇಲ್ಲೊಂದು ವಿಶೇಷ ಇದೆ. ಇಲ್ಲಿ ಒಂದು ಮೋಕ್ಷಕ್ಕೆ ಒಂದು ದಾರಿ ಇದೆ, ಅಂದರೆ ಪಾತ್ ಆಫ್ ಮೋಕ್ಷ ಅಂತ ಕರೀತಾರೆ. ಸೊ ಈ ಕನಕನ ಕಿಂಡಿಯಲ್ಲಿ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕಾಗತ್ತೆ ದೇವರ ದರ್ಶನವನ್ನು ತಗೊಳ್ಳೋಕ್ಕೆ. ಸೊ ಇಲ್ಲಿಂದ ಎಂಟ್ರಿಯನ್ನು ಕೊಡಬೇಕಾಗತ್ತೆ. ಅಲ್ಲಿ ಮತ್ತೆ ತೋರಿಸ್ತೀನಿ ನೋಡಿ. ಸೊ ಈ ಥರ ಕಷ್ಟಪಟ್ಟು ನಮ್ಮ ಮತ್ತೆ ಇವಾಗ ಇಳಿತಾ ಇದ್ದಾರೆ. ಸೊ ಸಾವಿನ ದ್ವಾರದಿಂದ ಒಳಗಡೆ ಬಂದು ಕಿರಿದಾದ ಒಂಥರ ರಸ್ತೆ ಇದೆ, ಇಲ್ಲಿಂದ ನಡ್ಕೊಂಡು ಬರಬೇಕಾಗತ್ತೆ. ಸುತ್ತಲೂ ನಾವು ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತೀವಿ. ಆ ಟೈಮಲ್ಲಿ ಲಿಂಗ ಮಿಡ್ಲಲ್ಲಿರುವಂಥದ್ದು. ಸೊ ಇಲ್ಲಿಂದ ಇವಾಗ ನಾವು ಬರ್ತ್ ಪಾತ್ ಅಂದರೆ ಏನಿದೆ ಅಲ್ಲಿ ಒಂದು ಪ್ಲೇಸ್ ಇದೆ. ಮೇಲ್ಗಡೆಯಿಂದ ಹೋಗ್ಬೋದು, ಕೆಳಗಡೆಯಿಂದನೂ ಕೂಡ ಹೋಗ್ಬೋದು, ಎಂಟ್ರಿನ ಕೊಡ್ಬೋದು. ಸೊ ಆ ಥರ ನಾವು ಒಂದು ಪ್ರದಕ್ಷಿಣೆಯನ್ನು ಹಾಕಿ ಮೋಕ್ಷ ಪಾತನ್ನು ಟ್ರಾವೆಲ್ ಮಾಡಿಕೊಂಡು ಮತ್ತೆ ಬಂದು ಲಿಂಗವನ್ನು ಪೂಜಿಸಬೇಕಾಗತ್ತೆ. ಇಂತಹ ವಿಶೇಷವಾಗಿರುವಂತಹ ಕೈಲಾಸನಾಥ ಟೆಂಪಲ್ಗೆ ತಪ್ಪದೆ ಭೇಟಿ ನೀಡಿ ಅಂತ ಹೇಳ್ತಾ ನನ್ನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ನೋಡೋದಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಕೊನೆಯಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಆ್ಯಡ್ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಫೋಟೋಗ್ರಫಿಗೆ ಕೆಲವೊಂದಿಷ್ಟು ಐಡಿಯಾಗಳು ಸಿಗುತ್ತೆ.